ಹೆತ್ತ ಮಗಳನ್ನೇ ಕ್ರೂರವಾಗಿ ಕೊಲೆ ಮಾಡಿದ್ದ ಪಾಪಿ ತಂದೆ. ಪೊಲೀಸರ ವಿಚಾರಣೆ ವೇಳೆ ಬಯಲಾಯಿತು ಸಾವಿನ ರಹಸ್ಯ. ಸಮಾಜದಲ್ಲಿ ಕೆಟ್ಟ ಮಕ್ಕಳು ಬೇಕಾದ್ರೆ ಇರ್ತಾರೆ, ಆದರೆ ಕೆಟ್ಟ ತಂದೆ ತಾಯಿ ಮಾತ್ರ ಇರುವುದಿಲ್ಲ. ಆದರೆ ಇಲ್ಲೊಬ್ಬ ತಂದೆ ತನ್ನ ಹೆತ್ತ ಮಗಳನ್ನೇ ಕ್ರೂರವಾಗಿ ಕೊಂದು ಮಣ್ಣಲ್ಲಿ ಮಣ್ಣು ಮಾಡಿರೋ ಭಯಾನಕ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ತಾಯಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ ಬೆನ್ನಲ್ಲೇ ಕೊಲೆ ರಹಸ್ಯ ಬಯಲಾಗಿದೆ. ಹೌದು, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬೇಮರದಹಳ್ಳಿ ಗ್ರಾಮದ ಸುಮಾರು 17 ವರ್ಷದ ಮೇಘನಾ ಏಪ್ರಿಲ್ 16ರಂದು ನಾಪತ್ತೆಯಾಗಿದ್ಲು. ಆ ದಿನ ಸಂಜೆ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದ ತಾಯಿಗೆ ಮಗಳು ಮಿಸ್ ಆಗಿರೋದು ಗೊತ್ತಾಗಿದೆ. ಕೂಡಲೇ ಆಕೆಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಎಲ್ಲ ಕಡೆ ಹುಡುಕಾಡಿದ್ರು ಕೂಡ ಮಗಳು ಸಿಕ್ಕಿಲ್ಲ. ಹೀಗಾಗಿ ತಂದೆ ತಾಯಿ ಇಬ್ಬರು ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆದರೆ ದೂರು ನೀಡಿದ ಬಳಿಕ ತಂದೆ ನಾಪತ್ತೆಯಾಗಿದ್ರು. ಇದರಿಂದ ತಾಯಿ ನಿರ್ಮಲಾಗೆ ಅನುಮಾನ ಹೆಚ್ಚಾಗಿತ್ತು. ಇನ್ನು ಮೇಘನಾಗೆ ಮದುವೆ ಮಾಡೋ ವಿಚಾರ ಮನೆಯಲ್ಲಿ ಪ್ರಸ್ತಾಪ ಆಗಿದ್ದು, ಮದುವೆ ವಿಚಾರವಾಗಿ ಗಲಾಟೆ ಕೂಡ ಆಗಿತ್ತು ಎನ್ನಲಾಗಿದೆ. ತನ್ನ ಮಗಳಿಗೆ ಇನ್ನು 17 ವರ್ಷ, ಅವಳನ್ನ ಈಗಲೇ ಮದುವೆ ಮಾಡಿಕೊಡಲ್ಲ ಅಂತ ತಂದೆ ತಿಮ್ಮರಾಯಪ್ಪ ಗಲಾಟೆ ಮಾಡಿದ್ರಂತೆ. ಗಲಾಟೆಯಾದ ಮರುದಿನವೇ ಮೇಘನಾ ನಾಪತ್ತೆಯಾಗಿದ್ದಾಳೆ. ಇತ್ತ ದೂರು ನೀಡಿದ್ದ ಬಳಿಕ ತಂದೆಯು ನಾಪತ್ತೆಯಾಗಿದ್ದು ಅನುಮಾನ ಹೆಚ್ಚಾಗಿತ್ತು. ಹೀಗಾಗಿ ತನಿಖೆ ಮುಂದುವರೆಸಿದ ಕಳ್ಳಂಬೆಳ್ಳ ಪೊಲೀಸರು ತಂದೆ ತಿಮ್ಮರಾಯಪ್ಪನನ್ನ ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಿದ್ದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ತಂದೆ ತಿಮ್ಮರಾಯಪ್ಪ ಸತ್ಯ ಕಕ್ಕಿದ್ದು, ತನ್ನ ಮಗಳನ್ನ ಮೊದಲು ಬಾವಿಗೆ ತಳ್ಳಿ ನಂತರ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಿದ್ದು, ಬಳಿಕ ಬಾವಿಯಿಂದ ಮಗಳ ಮೃತದೇಹವನ್ನ ಮೇಲೆತ್ತಿ ನಿರ್ಜನ ಪ್ರದೇಶದಲ್ಲಿ ಮಣ್ಣಲ್ಲಿ ಮುಚ್ಚಿದಾರಂತೆ. ಬಳಿಕ ಮಗಳು ಮಿಸ್ಸಿಂಗ್ ಅಂತ ಹೆಂಡತಿಯೊಂದಿಗೆ ತಾನು ಬಂದು ದೂರು ದಾಖಲಿಸಿದ್ದಂತೆ. ಆದರೆ 15 ದಿನಗಳಿಂದ ತಿಮ್ಮರಾಯಪ್ಪ ಕೂಡ ಮಿಸ್ಸಿಂಗ್ ಆಗಿದ್ದ. ಇತ್ತ ತಾಯಿ ಕಡೆ ಸಂಬಂಧಿಕರ ಹುಡುಗನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡೋ ಪ್ಲಾನ್ ಇದ್ದು, ಆದರೆ ಹೆಂಡತಿಯ ಸಂಬಂಧಿಕರಿಗೆ ಮಗಳನ್ನ ಕೊಡುವುದಕ್ಕೆ ತಿಮ್ಮರಾಯಪ್ಪಗೆ ಇಷ್ಟ ಇರಲಿಲ್ಲ. ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆಯಾಗಿದ್ದು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನಂತೆ. ಸದ್ಯ ಈ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ತನಿಖೆ ಬಳಿಕ ಮತ್ತಷ್ಟು ಸಂಗತಿಗಳು ಹೊರಬರುವ ಸಾಧ್ಯತೆ ಇದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.